ಇವತ್ತು ಬಿಗ್ ಬಾಸ್ ಮನೆಯಲ್ಲಿ ಅಶ್ವಿನಿ ಗೌಡ ಅವರು ಮಾಡದಂತ ಒಂದು ತಪ್ಪಿಂದ ಬಿಗ್ ಬಾಸ್ ಮನೆಯ ಎಲ್ಲಾ ಕಂಟೆಸ್ಟೆಂಟ್ಗಳು ತಮಗೆ ಸಿಗ್ಬೇಕಾದಂತ ಈ ವಾರದ ದಿನಸಿ ಐಟಮ್ಗಳನ್ನ ಕಳ್ಕೊಂಡಿದ್ದಾರೆ. ಹಾಗಾದ್ರೆ ಆ ಒಂದು ತಪ್ಪೇನು ಏನಪ್ಪಾ ಅಂತಂದ್ರೆ, ಇವತ್ತು ಬಿಗ್ ಬಾಸ್ ಮನೇಲಿ ಒಂದು ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ. ಆ ಒಂದು ಟಾಸ್ಕ್ ಏನಪ್ಪಾ ಅಂತಂದ್ರೆ, ಸರಿಯಾದ ಟೈಮ್ ಅಲ್ಲಿ ಅಂದ್ರೆ ಒಂದು 10 ಸೆಕೆಂಡ್ ಟೈಮ್ ಕೊಟ್ಟಿರ್ತಾರೆ. ಸ್ವಿಮ್ಮಿಂಗ್ ಪೂಲ್ ಏರಿಯಾ ಇಂದ ಕಿಚನ್ಗೆ, ಕಿಚನ್ ಇಂದ ರೂಮ್ಗೆ, ರೂಮ್ ಇಂದ ಲಿವಿಂಗ್ ಏರಿಯಾಗೆ, ಲಿವಿಂಗ್ ಏರಿಯಾದಿಂದ ಗಾರ್ಡನ್ಗೆ, ಗಾರ್ಡನ್ ಇಂದ ಬಾತ್ರೂಮ್ಗೆ, ಈ ತರ 10 ಸೆಕೆಂಡ್ಗಳಲ್ಲಿ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗ್ಬೇಕು. ಆ ಟೈಮ್ ಒಳಗಡೆ ಹೋಗ್ಲಿಲ್ಲ ಅಂತಂದ್ರೆ ಈ ವಾರ ಸಿಗ್ಬೇಕಾದಂತ ದಿನಸಿ ಐಟಮ್ ಏನಿರುತ್ತೆ ಅದನ್ನ ಕಳ್ಕೋತೀರಾ ಅಂತಂದೇಳಿ ಬಿಗ್ ಬಾಸ್ ಮುಂಚೆನೆ ಹೇಳಿರ್ತಾರೆ. ಇವತ್ತಿನ ಮೊದಲನೇ ಟಾಸ್ಕ್ ಅದೇ ಆಗಿರುತ್ತೆ. ಬಟ್ ಈ ಒಂದು ಟಾಸ್ಕ್ ಅಲ್ಲಿ ಎಲ್ಲರೂ ಕೂಡ ಎಲ್ಲಾ ಜಾಗಗಳಿಗೆ ಸರಿಯಾದ ಟೈಮ್ ಅಲ್ಲಿ ಹೋಗ್ತಾರೆ. ಆದ್ರೆ ಕಿಚನ್ ಏರಿಯಾಗೆ ಬಿಗ್ ಬಾಸ್ ಮನೇಲಿ ಇರ್ತಕ್ಕಂತ ಎಲ್ಲಾ ಕಂಟೆಸ್ಟೆಂಟ್ಗಳು ಸೇರಿದ ಮೇಲೆ ಅಶ್ವಿನಿ ಗೌಡ ಅವರು ಕೊನೆಯದಾಗಿ ಹೋಗಿ ಜಾಯ್ನ್ ಆಗಿ ಅಲ್ಲಿ ಡಾನ್ಸ್ ಮಾಡ್ತಾರೆ. ಸೊ ಅವರು ಮಾಡದಂತ ಈ ಒಂದು ಮಿಸ್ಟೇಕ್ ಇಂದ ಮನೆಯ ಎಲ್ಲಾ ಕಂಟೆಸ್ಟೆಂಟ್ಗಳು ಅವ್ರಿಗೆ ಸಿಗ್ಬೇಕಾದಂತ ದಿನಸಿ ಐಟಮ್ಗಳನ್ನ ಕಳ್ಕೋತಾರೆ. ಇದನ್ನ ಪ್ರಶ್ನೆ ಮಾಡಿದ್ದಕ್ಕೆ ಗಿಲ್ಲಿಗೆ ಅಶ್ವಿನಿ ಗೌಡ ಅವರು ಒಂದ್ ಮಾತು ಹೇಳ್ತಾರೆ, ಹೌದು ನಾನು ಬೇಕು ಅಂತಾನೆ ಈ ರೀತಿ ಮಾಡಿದೆ, ಏನ್ ಇವಾಗ ಅಂತಂದೇಳಿ. ಮುಂಚೆ ಒಂದು ಸಲ ತಮಾಷೆ ಮಾಡೋದಕ್ಕೆ ಅಂತ ಹೋಗಿ ಗಿಲ್ಲಿ ಮಾಡದಂತ ತಮಾಷೆಯಿಂದ ಬಿಗ್ ಬಾಸ್ ಮನೆಯ ಎಲ್ಲಾ ಕಂಟೆಸ್ಟೆಂಟ್ಗಳು ಸಿಗ್ಬೇಕಾದಂತ ಬ್ಯಾಸ್ಕೆಟ್ ನ ಕಳ್ಕೊಂಡಿರ್ತಾರೆ. ನಿಜ ಹೇಳ್ಬೇಕು ಅಂತಂದ್ರೆ ಸ್ವಿಮ್ಮಿಂಗ್ ಪೂಲ್ ಏರಿಯಾದಿಂದ ಕಿಚನ್ಗೆ ಹೋಗೋದು ತುಂಬಾ ಕಷ್ಟ ಆಗುತ್ತೆ. ಅದು ದಪ್ಪ ಇರೋಂತವ್ರಿಗೆ ಆಗದೇ ಇಲ್ಲ. 10 ಸೆಕೆಂಡ್ ಅಲ್ಲಿ ಇಲ್ಲಿಂದ ಅಲ್ಲಿಗೆ ಹೋಗೋದು ತುಂಬಾ ಕಷ್ಟ. ಹೌದು ನನ್ನಿಂದ ತಪ್ಪಾಗಿದೆ ಅಂತಂದೇಳಿ ಒಂದು ಮಾತು ಹೇಳಿ ಎಲ್ರಿಗೂ ಸಾರಿ ಕೇಳಿದಿದ್ರೆ ಮುಗ್ದೋಗ್ತಾ ಇತ್ತು. ಆದ್ರೆ ಅಶ್ವಿನಿ ಗೌಡ ಅವರು ನಾನ್ ಬೇಕು ಅಂತಾನೆ ಮಾಡಿದೆ, ಏನಿವಾಗ ಅಂತಂದೇಳಿ ದರ್ಪ ತೋರಿಸಿದ್ದಾರೆ. ಬಟ್ ಹೇಳಕ್ಕಾಗಲ್ಲ, ಈ ವಾರದಲ್ಲಿ ಬಿಗ್ ಬಾಸ್ ಮನೆಯ ಎಲ್ಲಾ ಕಂಟೆಸ್ಟೆಂಟ್ ಗಳಿಗೆ ಇದೇ ಒಂದು ರೀಸನ್ ಆಗುತ್ತೆ ಅಶ್ವಿನಿ ಗೌಡ ಅವ್ರನ್ನ ನಾಮಿನೇಟ್ ಮಾಡೋದಕ್ಕೆ. ಹಾಗಾದ್ರೆ ಈ ವಾರದಲ್ಲಿ ಅಶ್ವಿನಿ ಗೌಡ ಅವರ ಒಂದು ಜಗಳ ಒಟ್ಟಲ್ಲಿ ಏನಾದ್ರೆ ಏನಂತೆ, ಅಶ್ವಿನಿ ಗೌಡ ವರ್ಸಸ್ ಗಿಲ್ಲಿ ನಟ ಇವರಿಬ್ಬರ ಒಂದು ಜಗಳನ ಯಾರೆಲ್ಲ ಮಿಸ್ ಮಾಡ್ಕೋತಾ ಇದ್ರು ಅವ್ರಿಗೆಲ್ಲ ಖುಷಿ ವಿಚಾರ, ಇವರಿಬ್ಬರ ಜಗಳ ಈ ವಾರದಲ್ಲಿ ಶುರು ಆಗಿದೆ. ಹಾಗಾದ್ರೆ ನೋಡುವಂತ ಆಡಿಯನ್ಸ್ ನೀವ್ ಹೇಳಿ, ಅಶ್ವಿನಿ ಗೌಡ ಅವರು ಮಾಡಿದ್ದು ಸರಿನಾ ತಪ್ಪ? ಇವ್ರು ಮಾಡದಂತ ಒಂದು ಮಿಸ್ಟೇಕ್ ಇಂದ ಬಿಗ್ ಬಾಸ್ ಮನೆಯ ಎಲ್ಲಾ ಕಂಟೆಸ್ಟೆಂಟ್ ಗಳ ಹೊಟ್ಟೆಗೆ ತಣ್ಣೀರ್ ಬಟ್ಟೆ ಬಿದ್ದಿದೆ. ಇದು ತಪ್ಪು ಅನಿಸ್ತಾ ಇದೆನಾ ಅಥವಾ ಸರಿ ಅನಿಸ್ತಾ ಇದೆನಾ? ಇದನ್ನ ನೋಡಿದಂತ ಆಡಿಯನ್ಸ್ ನೀವೇ ಹೇಳಿ.